ಆಗ ಗೊತ್ತಾಗದೇನೆ ಮೈತ್ರಿ ಏನು ಮಾಡ್ತಾಳೆ, ನೀವೇ ಹೇಳಿ ಸ್ವಾಮಿ ನನಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆಗ ಹೇಳ್ತಾನೆ, ಯಾರು ಯಜ್ಞವಲ್ಕ ಮಹರ್ಷಿ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಸತ್ತಿರ ಎಣಕ್ಕೂ ಸಹ ಮೂಗು ಇರುತ್ತೆ, ಕಣ್ಣು ಇರುತ್ತೆ, ಬಾಯಿನೂ ಇರುತ್ತೆ, ಕಿವಿನೂ ಇರುತ್ತೆ. ಮತ್ತೆ ಯಾಕೆ ಅವ್ರ ರೋದನೆಯನ್ನ ಕೇಳಿಸ್ಕೊಳ್ಳಲ್ಲ, ಮತ್ತೆ ಅಲ್ಲಿ ರೋದನೆ ಮಾಡ್ತಕ್ಕಂಥವ್ರನ್ನ ಯಾಕೆ ನೋಡಲ್ಲ ಅಂದ್ರೆ ಇವೆಲ್ಲ ನಿನ್ನವೂ ನಾನೇ ಅಂತಕ್ಕಂಥದ್ರಲ್ಲಿ ಇದೆಯಾ? ಇದರಿಂದ ಒಂದು ಚೈತನ್ಯ ಏನಿದೆಯಲ್ಲ, ಆ ಚೈತನ್ಯ ಇದ್ದಾಗ ಮಾತ್ರ ಈ ಬಾಡಿ ವರ್ಕ್ ಆಗುತ್ತೆ. ಈ ಬಾಡಿ ಆ ಚೈತನ್ಯ ಇಲ್ಲ ಅಂದ್ರೆ ಈ ಬಾಡಿ ವರ್ಕ್ ಆಗಲ್ಲ. ಅಂದ್ರೆ ಆ ಚೈತನ್ಯ ಅಂತಕ್ಕಂಥದ್ದೇ ಇಲ್ಲಿ ದೇವರು ಅಂತಕ್ಕಂಥದ್ದು. ಆ ಚೈತನ್ಯವನ್ನ ಕಂಡುಕೊಳ್ತಕ್ಕಂಥದಕ್ಕೆ ನಮ್ಮ ಪತ್ರಿಜಿಯವರು ಸುಲಭವಾಗಿರ್ತಕ್ಕಂಥ ಒಂದು ಧ್ಯಾನ ಸಹಿತ ಜೀವನ ವಿಧಾನವನ್ನು ಕೊಟ್ಟರು. ಅದನ್ನೇ ಅವರು ಏನಂತ ಅಂದ್ರೆ, ಫಸ್ಟ್ ಧ್ಯಾನ ಮಾಡಬೇಕು ಒಂದು, ಎರಡನೇದೇನು ಮಾಡಬೇಕು, ಆಮೇಲೆ ಸಜ್ಜನ ಸಾಂಗಿತ್ಯ ಮಾಡಬೇಕು, ಸಸ್ಯಾಹಾರವನ್ನು ನಾವು ಊಟದಲ್ಲೂ ಸಹ ಚೆನ್ನಾಗಿರಬೇಕು, ಸಸ್ಯಾಹಾರವನ್ನೇ ಸೇವಿಸಬೇಕು ಅಂತಕ್ಕಂಥದ್ದು. ಈ ಅಂಶಗಳನ್ನು ಕೊಟ್ಟು ನಮಗಿಂತಹ ಒಂದು ಜೀವನ ವಿಧಾನವನ್ನು ಕೊಟ್ಟಿದ್ದಾರೆ. ಇನ್ನೇನು ಬೇಕಿಲ್ಲ. ಈ ಜೀವನ ವಿಧಾನವನ್ನು ನಾವು ಪಾಲನೆಯನ್ನು ಮಾಡಿದ್ದೇ ಆದರೆ ಅದ್ಭುತವಾಗಿ ನಾವು ದೇವರಾಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಪತ್ರಿಜಿಯವರು ಇನ್ನೊಂದ್ಸಲ ಮುಂದುವರೆದು ಹೇಳ್ತಾರೆ. ಈಗ ಬಸವಣ್ಣನವರು ಈಗ ಏನೋ ಒಂದು ವಚನ, ದೇಹವೇ ದೇವಾಲಯ ಎನ್ನ ಕಾಲೆ ಕಂಬವಯ್ಯ ಎನ್ನ ಶಿರವೇ ಒನ್ನು ಕಳಸವಯ್ಯ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಪತ್ರಿಜಿಯವರು ಏನು ಹೇಳ್ತಾರೆ ಅಂತ ಅಂದರೆ, ಈಗ ಏನು ದೇವ್ರ ಗುಡಿ ಇದೆಯಲ್ಲ, ನಿನ್ನ ದೇಹನೇ ದೇವ್ರ ಗುಡಿ, ನಿನ್ನ ಮನಸ್ಸಿದೆಯಲ್ಲ, ನಿನ್ನ ಮನಸ್ಸೇ ಗರ್ಭದ ಗುಡಿ, ಆಮೇಲೆ ನಿನ್ನ ಆತ್ಮ ಕಾನ್ಸಿಯಸ್ ಅಂತ ಏನು ಕರಿತೀವಲ್ಲ, ಅದೇ ದೇವರು, ಅಲ್ಲಿ ಮೂರ್ತಿ, ಅದೇ ನೀನಾಗಿದೀಯಾ, ಅದಕ್ಕೆ ನೀನು ದೇವರು ಅಂತಕ್ಕಂಥದ್ದನ್ನು. ಅಂದ್ರೆ ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಾವೇ ದೇವರು ಅಂದ್ರೆ ಅದು ಹೇಗೆ ಸಾಧ್ಯ? ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಎಲ್ಲರೂ ಎಲ್ಲ ಸಂತರು ಎಲ್ಲ ಮುನಿಗಳು ಹೇಳಿರ್ತಕ್ಕಂಥದ್ದು ಅದೇ. ಈಗ ಶಂಕರಾಚಾರ್ಯರು ಸಹ ಹೇಳಿದ್ದೇನು, ಅಹಂ ಬ್ರಹ್ಮಾಸ್ಮಿ ಅಂತ. ಇನ್ನು ವೇದಗಳಿಗೆ ಬಂದರೆ ಋಗ್ವೇದ ಹೇಳೋದು ಸಹ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳುತ್ತೆ, ಯಜುರ್ವೇದ ಬಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತೆ, ಸಾಮವೇದ ಬಂದರೆ ತತ್ವಮಸಿ ಅಂತ ಹೇಳುತ್ತೆ, ಮತ್ತೆ ಅಥರ್ವಣ ವೇದ ಬಂದರೆ ಅಯಂ ಆತ್ಮ ಬ್ರಹ್ಮ ಅಂತ ಹೇಳುತ್ತೆ. ಅಂದ್ರೆ ಇದರ ಅರ್ಥ ಏನು? ಓಲಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ನಾನೇ ಬ್ರಹ್ಮ ಅಂತ, ನಾನೇ ಪರಬ್ರಹ್ಮ ಆಗಿದ್ದೀನಿ ಅಂತ. ಅಂದ್ರೆ ಇವರು ಎಲ್ಲರೂ ಹೇಳೋ ಕನ್ಕ್ಲೂಷನ್ ಏನು ಅಂದ್ರೆ, ನಾನು ಎಕ್ಸ್ಪ್ಲೇಷನ್ಗೆ ಹೋಗ್ತಾ ಇಲ್ಲ, ಟೈಮ್ ಇಲ್ಲದೆ ಇರೋದ್ರಿಂದ